ಫ್ರೆಂಡ್ಸ್, ಇಂದು ನಮ್ಮ ಊರಿನಲ್ಲಿ ಕೊಲ್ಲಾಪುರದಮ್ಮ ಜಾತ್ರೆ ಇದೆ. ಅದಕ್ಕಾಗಿ ಸಂಬಂಧಿಕರೆಲ್ಲ ಬಂದಿದ್ದಾರೆ. ಬನ್ನಿ ನಾವು ಅವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತೇನೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರ ಹಬ್ಬ ಮಾಡಿದ್ದೀವಿ. ಬನ್ನಿ ಮಟನ್ ಎಲ್ಲ ಕೊಯ್ದೀವಿ, ನೋಡೋಣ. ನಮ್ಮ ಸಂಬಂಧಿಕರನ್ನ ತೋರಿಸ್ತೇವೆ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬನ್ನಿ, ಲೆಟ್ಸ್ ಗೋ. ಇವನು ನಮ್ಮ ಫ್ರೆಂಡ್ ಮನ್ವಿತ್. ಇದು ನಮ್ಮ ಅತ್ತೆ, ಇದು ನಮ್ಮ ಮಾವ, ಅವರು ಮಾವ. ಮತ್ತೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಚಿಕ್ಕಪ್ಪ, ಅಮ್ಮ, ಮತ್ತೆ ಇವಳು ಅಮ್ಮ. ಈಗ ಇವನು ಪ್ರಣಿ, ನಮ್ಮ ಫ್ರೆಂಡ್. ಹಾಯ್ ಮಾಡ ಪ್ರಣಿ. ಮಾತಾಡೋ ನೀವು. ಹಾಯ್. ಹಲೋ ಪ್ರಣೀತಾ. ಇವನೇನಾಗ್ಬೇಕು ನಿನಗೆ? ಏನಾಗಬೇಕು? ಬ್ರದರ್. ಎಷ್ಟು ಕ್ಲಾಸ್ ಆಡ್ತಿದ್ದೀಯಾ? ಸೆಕೆಂಡ್. ಇವರು ನಮ್ಮ ಇನ್ನೊಂದು ಅಜ್ಜಿ. ಇದು ಬೆಕ್ಕಿದೆ. ಇದು ಕ್ಯಾಟ್. ಇದು ಆರ್ತಿ. ಆರ್ತಿ ನೋಡಿ, ಈ ತರ ಇತ್ತು. ಇವರು ನಮ್ಮ ಡ್ಯಾಡಿ ಚಂದ್ರ. ಇವರು ನಮ್ಮ ಮಾವ. ಮಾಮ ಅತ್ತೆ. ಅಜ್ಜಿ ಅಲ್ವಾಯ್ತು? ಇವನು ನಮ್ಮ ಲವಿಶ. ಅಜ್ಜಿ ಎಲ್ಲ ಐತೆ. ಇವರು ನಮ್ಮ ಲವಿಶ. ನಿನ್ನ ಹೆಸರೇನು ಲವಿಶ? ಲವಿಶ್. ನಿಮ್ಮ ಫ್ರೆಂಡ್. ಹಲೋ ಫ್ರೆಂಡ್ಸ್, ನಮ್ಮ ಅಣ್ಣನೂರಲ್ಲಿ ಜಾತ್ರೆ ಇತ್ತು. ಅದಕ್ಕೆ ನಾವು ಇವಾಗ 2 ಕುರಿದು ಸಾಂಬಾರು ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ನೋಡಿ ಕೊನೆವರೆಗೂ ವಿಡಿಯೋ. ಇವಾಗ ಚಾಪುಡ್ ಆನಿಯನ್ ಹಾಕಿದ್ದೀವಿ. ಫಸ್ಟ್ ಆಯಿಲ್ ಹಾಕಿದ್ವಿ, ಅದಾದಮೇಲೆ ಚಾಪುಡ್ ಆನಿಯನ್ ಹಾಕಿದ್ದೀವಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟಿದ್ಮೇಲೆ ಮಟನ್ನ ಚೆನ್ನಾಗಿ ತೊಳ್ಕೊಂಡಿದ್ವಿ. ಆ ತೊಳ್ಕೊಂಡಿದ್ದಂಥ ಮಟನ್ನು, ಎರಡು ಕುರಿ ಮಟನ್ನು, ಅದನ್ನು ಇವಾಗ ಹಾಕ್ತಾಯಿದ್ದೀವಿ ನೋಡಿ. ಸ್ವಲ್ಪ ಹೊತ್ತು ಮಟನ್ನ ಲೋ ಫ್ಲೇಮಲ್ಲಿ ಬೇಯಿಸಿದ್ವಿ. ಅದಾದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡ್ತಾ ಇದೀವಿ ನೋಡಿ. ಸಾರು ಮಾಡ್ಬಿಡ್ಲಿ, ಹೋಗೋಣ. ಸಾರಿ ಕೂಡಿಸ್ತಾರೆ ಅಷ್ಟೇ, ಕೂಡಿಸ್ದಾಗ ಹೋಗೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀವಿ. ಬೇಕಾದ್ರೆ ನೋಡ್ಕೊಂಡು ಹಾಕ್ಬೋದು ಅಂತ ಹೇಳಿದ್ದು. ಅದಾದಮೇಲೆ ಸ್ವಲ್ಪ ಅಂಗಡಿ ಮಟನ್ ಮಸಾಲಾನ ಹಾಕಿದ್ದೀವಿ, ರುಚಿ ಚೆನ್ನಾಗಿ ಬರುತ್ತೆ ಅಂತ. ಹಾಕ ನೀರು ಸಾಕು, ಆಮೇಲೆ ಹಾಕನ ಹಾಕ ನೀರು. ಅಂಗಡಿ ಮಸಾಲೆ ಹಾಕೋದ್ವಲ್ಲ, ಅದಾದಮೇಲೆ ಸ್ವಲ್ಪ ಹೊತ್ತು ಬೇಯಿಸಿದ್ವಿ. ಅದಾದಮೇಲೆ ಇವಾಗ ಏನಂದರೆ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಟೇಸ್ಟ್ ಮಾಡಿದ್ದನ್ನ ತಂದು ಹಾಕಿ ತಿರ್ಗಾ ಕುದಿಸ್ತಾ ಇದ್ದೀವಿ ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದಾದ್ಮೇಲೆ ಮನೇಲಿ ರೆಡಿ ಮಾಡ್ಕೊಂಡಿದ್ದಂಥ ಮಸಾಲಾನ ಹಾಕ್ತಾ ಇದೀವಿ ನೋಡಿ.
ಇವಾಗ ಹಿಂಗನ್ನು ಬಂದ್ಬಿಟ್ಟು ತಿರ್ದ ನೀನು ತಡೆಯಪ್ಪ ಅದನ್ನೇ ಕೊಳ್ಳಿ ಯಾರು ಹಾಕಿರು ಮಳ್ತೇತಾವ ಅಲ್ಲಿಂದ ನೋಡಿ ಪಣ್ಣಂದ ಇತ್ತು ಮಗ ಇನ್ನೊಂದಕ್ಕೆ ಕೇಳ್ತೀನಿ ನೀನು ಅನ್ನ ಬಸ್ ತೊಳಿಕ್ ಹೋಗ್ತಿರ್ಗಣ ಕರೆಂಟ್ ಬೇರೆ ಹೋಗ್ತಾ ಒಂದ್ಸರಿ ಹಾಕ್ಬಿಟ್ಬಿಡ್ರಿ ಅವೆಲ್ಲ ಬೇಡ ಅಡುಗೆಗೆ ನೀರು ಹಾಕೋದು ಅದು ಡಿಪೆಂಡ್ ಆಗುತ್ತೆ. ನಿಮಗೆ ತಿಳಿದು ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕಬೇಕು, ಗಟ್ಟಿ ಬೇಕಂದ್ರೆ ಗಟ್ಟಿಗೆ ಹಾಕಬೇಕು. ಅದಾದಮೇಲೆ ನೀರು ಹಾಕಿದ್ಮೇಲೆ ಇವಾಗ ನೋಡಿ ಕಾಯಿ ರುಬ್ಕೊಂಡು ಇಟ್ಕೊಂಡಿದ್ವಿ, ಅದನ್ನು ಹಾಕ್ತಾಯಿದ್ವಿ. ಹಾಕಿಟ್ಬಿಟ್ಟು ಮ್ಯಾಲೆ ಬಂದಿರ್ತೈತಿ ಇಟ್ಕೆಲ್ಲ ಅಲ್ಲೇ ಕೊಬ್ಬರಿ ಕಲರ್ ಚೇಂಜ್ ಐತಲ್ಲ, ಅದೇ ಕೊಬ್ಬರಿ. ಮಸಾಲೆ ತಾಂಬರಿ ಕಾಯಿ ಹಾಕಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ವಿ. ಅದಾದಮೇಲೆ ತುಂಬ ಹೊತ್ತು ಕುದಿಯಕ್ಕೆ ಬಿಟ್ವಿ. ಕುದ್ದಿದ್ಮೇಲೆ ನೋಡಿ ಈ ಥರ ಆಗಿದೆ ಸಾಂಬಾರು. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ರುಚಿ ನೋಡಿದ್ವಿ ಅವಾಗಲೇ, ಚೆನ್ನಾಗಿತ್ತು. ಊಟಕ್ಕೆ ಬಡಿಸ್ತೀವಲ್ಲ ಅವಾಗ ಕೇಳೋಣ ಹೇಗಿದೆ ಅಂತ. ಮತ್ತೆ ಎಲ್ರಿಗೂ ಚೆನ್ನಾಗಿತ್ತು ಬಿಡು. ನೋಡ ಸಾಕು ಇಲ್ಲ ನೋಡು ಒಂದು ಓಟ ಕೊಡಿಲಿ ಇವ್ರಿಗೆ ಬಾಯಿ ಬಿಟ್ಕೊಂಡು ನೋಡಿ. ಕುರಿ ಸಾಂಬಾರು ಮಾಡಿ ಸೈಡ್ಗೆ ಇಕ್ತೀವಿ. ಅದಾದಮೇಲೆ ಇವಾಗ ಬ್ಲಡ್ ಇತ್ತಲ್ಲ ಕುರಿದು, ಆ ಬ್ಲಡ್ದು ಫ್ರೈ ಮಾಡ್ತೀವಿ ಮೊಟ್ಟೆ ಹಾಕ್ಬಿಟ್ಟು. ನೋಡಿ ಹಂಗೆ ಇರ್ಬೇಕು ನಿನ್ಮೇಲೆ ನೋಡ್ಕೊಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಸೌದೆ ಹಂಗವಿ ನಿಜಮ್ಮ ಮಿಸ್ಸಸ್ ಗಿರೀಶ್ ಹುರಿಕೋರ್ ಇಂಪಾರ್ಟೆಂಟ್. ನಾನು ಆತರಿಸ್ಲಿಲ್ಲ ಅಂದ್ರೆ ಇನ್ನೂ ಇಷ್ಟೊತ್ತಾದ್ರೂ ಆಗ್ತಿರ್ಲಿಲ್ಲ. ಇವಾಗ ಇವೆಲ್ಲ ಇದಕ್ಕೆ ಜಾಸ್ತಿ ಹಾಕ್ಬೇಕು. ಇದಕ್ಕೆ ಬಿಜಿ ಬಿಡ್ತಾ ಇರ್ತೀನಿ ಹಾಕಕ್ಕ. ಅಣ್ಣ ಮಟ್ಟೆ ಹಾಕ್ತಾ ತಿರು ಬಿಡ ತಡಿ ಹುಡಿ ಆಗಿ ಇಲ್ಲ ಹೇಳಮ್ಮ ಎತ್ತಾಗ ಅದನ್ನ ಪಾಪ ಎಲ್ಲಕ್ಕೂ ಬಿಡ್ಲಿ ಸಾಕ್ಬಿಡು. ಜಿಎಸ್ ಐತೆ 2 ಬಿಟ್ಟು ಎಲ್ಲ ಹಾಕಕ್ಕ. ಒಂದ್ 4 ಬಿಡ್ತೀನಿ, 6 ಬಿಡ್ತೀನಿ. ಅದಕ್ಕೆ ಬಿಡ್ಬೇಕಲ್ಲ, 6 ಬಿಡ್ತೀನಿ. 4 ಬಿಟ್ಟು ಸಾಕು. 10 ಹಾಕ್ತೀನಿ ಇದಕ್ಕೆ. ಸುಮ್ಮನಿರು. ಇದಕ್ಕೆ 10 ಹಾಕ್ತೀನಿ. ಅದಕ್ಕೆಲ್ಲ ತಿನ್ನಿ. ಅದಕ್ಕೆ 6 ಹಾಕ್ತೀನಿ. 16 ಅವಂತೆ ಅಮ್ಮ. ಉರಿ ತೊಳ್ಳಮ್ಮ. ಚರ್ಬಿ ಹಾಕ್ತಿ ಇದಕ್ಕೆ. ಒಂದಿಷ್ಟು ಆಮೇಲೆ ಹಾಕಂತೀರಪ್ಪ. ಇವಾಗಲೇ ಹಾಕ್ತೀರ. ಬೇಯ್ಬೇಕು ಅದೆಲ್ಲ. ಇದು ರೊಕ್ಕ ಬೇಗ ಬೇಯಲ್ಲ. ನೀರು ಬಿಡ್ಬೇಕಾ? ಇದಕ್ಕೆ ನೀರು ಬಿಟ್ಟು ತೊಳೆಯಮ್ಮ. ಕುಕ್ಕ ಎಲ್ಲ ಉದುರಿಸವ್ರೆ. ಎಷ್ಟೋ ಇದೆ ಸಾಕು ಬಿಡೆ. ಗೂರಾಡೆ ಅಪ್ಪ ಹಿಂಗನ್ನಪ್ಪ. ಬಿಡು ಬಿಡು. ನೋಡಿ ಬ್ಲಡ್ನ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಅವಾಗ ನೀರು ಹಾಕ್ಬಿಟ್ಟು ಈ ಥರ ತೊಳ್ಕೊಬೇಕು. ತೊಳ್ಕೊಂಡು ಅಲ್ಲಿ ಕೈ ಸಿಗುತ್ತಲ್ಲ ಅದನ್ನು ಎತ್ಕೊಂಡು ಇವಾಗ ಅಡುಗೆ ಮಾಡ್ತಿದ್ದೀವಲ್ಲ ಆ ಪಾತ್ರೆಗೆ ಹಾಕೋದು. ಹಾಕ್ಯಮ್ಮ ಒಂದು ಪ್ಲೇಟ್ ತಗೊಂಡು ಯಾಕೆ ದೇವ್ ಹಾಕಿ ನೀರು ಅಲ್ಲೇ ಉಳ್ಕೊಂಬಿ. ಗುರಾಡೋ ಸುಮ್ಮನೆ ಇರು ನೀನು. ಸುಮ್ಮನೆ ಅದಕ್ಕೆ ಉಯ್ದಿದ್ದೀನಿ ಹೇಳತ್ತೆ.
ಅದು ಬೇಯ್ಬೇಕು. ಈಗ ಉಂಟ್ರಿ ಈಗ ಸರಿ. ಈಗ ಬವ್ರಿ ಒಂಚೂರು ಬೇಯ್ಲ ಆಯ್ತಾ ಒಂಚೂರು ನೀರಲ್ಲಿ ಇಂಕ್ಯಂಬ ಚೆನ್ನಾಯ್ತಾ? ಬಾಯಿಗೆ ಹಚ್ಚೋದು ಅಂತ ನೋಡಿ ಫೈನಲಿ ಬ್ಲಡ್ ಫ್ರೈ ಈ ಥರ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆ ತುಂಬ ಚೆನ್ನಾಗಿತ್ತು, ತಿಂದು ನೋಡಿದ್ದೀನಿ. ನೋಡಿ ಫೈನಲಿ ಈ ಥರ ಊಟ ರೆಡಿ ಆಗಿತ್ತು. ಇಷ್ಟೆಲ್ಲ ಮಾಡಿದ್ವಿ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ಅಜ್ಜಿ ನಿನ್ನ ಹೆಸರೇನು? ನರ್ಸಮ್ಮಜ್ಜಿ. ಎಷ್ಟು ವಯಸ್ಸು ಅಜ್ಜಿ ನಿಂದು? ನಿಂದು ಎಷ್ಟು ವಯಸ್ಸು? 5 ವರ್ಷ ಆಗಿದೆ. ಅಯ್ಯೋ ಅಜ್ಜಿಗೆ 100 ವರ್ಷ ಆಗಿದೆ. ಮತ್ತೆ ಇವ್ರ ತಗ ಎಲ್ಲಾರು ಆಶೀರ್ವಾದ ತಗೊಳ್ಳಿ. ಅಷ್ಟೇ.